ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಯಾರದು? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ. ಯಾರು ಇಲ್ವಲ್ಲ ಸೇವಂತಿ? ಅದಷ್ಟು ಬೇಗ ಎಲ್ ಮಾಯ ಆದ್ರು ಸರ್? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆದ್ರೆ ನಾವು ನೆರಳು ನೋಡಿದ್ದು ನಿಜ ತಾನೆ, ಭ್ರಮೆ ಅಲ್ಲ ಅಲ್ವಾ? ನಿನ್ಗ್ಯಾಕೆ ಅನುಮಾನ? ಇಬ್ರು ನೋಡಿದ್ವಲ್ಲ. ಅಂದ್ರೆ ಮೀರಾ ನೋಡಿದ್ ಮಾತ್ರ ಭ್ರಮೆ, ನಾವು ನೋಡಿದ್ದು ಸತ್ಯ ಅಲ್ವಾ? ನಡೀರಿ ಒಳಗ್ ಹೋಗೋಣ. ಸರ್, ಮೀರಾ ಎಷ್ಟೇ ಕೆಟ್ಟವಳಿರ್ಬಹುದು, ಅವಳ ಉದ್ದೇಶಗಳು ಏನೇ ಇರಬಹುದು, ಆದರೆ ಪ್ರಿಯನ ದೆವ್ವ ಮಾಡೋದ್ರಿಂದ ಅವಳಿಗೆ ಏನ್ ಲಾಭ ಅದನ್ನ ಹೇಳಿ. ಹೇಳಕ್ಕಾಗಲ್ಲ ಸರ್. ನಮಗಿವತ್ತು ಗೆಜ್ಜೆ ಶಬ್ದ ಕೇಳಿಸ್ದ ಹಾಗೆ ನಾಳೆ ಪ್ರಿಯಾ ನಮ್ಮೆದುರುಗಡೆ ಪ್ರತ್ಯಕ್ಷನೂ ಆಗಬಹುದು. ಆಗ್ಲಾದ್ರೂ ಇಂಥ ವಿಷಯಗಳಲ್ಲಿ ವಿತಂಡವಾದ ಮಾಡೋದನ್ನ ನಿಲ್ಲಿಸಿ. ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇ ಸರ್, ಸತ್ಯ ಭ್ರಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಂದ್ ಮಲ್ಕೊಳ್ಳಿ. ನೀವೇ ತಾನೇ ಮೀರಂಗ್ ಪೊರ್ಕೆ ಕಡ್ಡಿ ಕೊಟ್ಟು ಕಳ್ಸಿದ್ದು? ಹೌದು. ಯಾಕೆ ಅಂದ್ರೆ ಅವಳಿಗೆ ದೆವ್ವದ ಭಯ ಹೋಗ್ಲಿ ಅಂತ. ಪಾಪ ತುಂಬಾ ಹೆದರ್ಕೊಂಡಿದ್ಲು. ಅವಳು ಹೆದರ್ಕೊಂಡಿದ್ರೆ ಅವಳಿಗೆ ಧೈರ್ಯ ಹೇಳೋದಕ್ಕೆ, ಸಮಾಧಾನ ಮಾಡೋದಕ್ಕೆ ಗಂಡ ಅಂತ ನಾನಿದ್ದೀನಿ, ಮನೆಯವರಿದ್ದಾರೆ. ನೀವೇನಕ್ ಬಂದ್ ಮೂಗ್ ತೋರಿಸ್ತೀರಾ? ಏನಿಲ್ಲ, ಎಲ್ರೂ ತಲೆಯಲ್ಲೂ ಮೂಢನಂಬಿಕೆ ತುಂಬಬೇಕು ಅಂತ ಬಂದಿದ್ದೀರಾ? ಏನ್ ನಿಮ್ ಉದ್ದೇಶ? ಆಶ್ರಮಕ್ಕೂ ಹೋಗದೆ ಇದೇ ಮನೇಲಿ ಇದ್ದೀರಾ ಅಂದ್ರೆ ಏನೋ ದೊಡ್ಡ ಸ್ಕೆಚ್ ಹಾಕೊಂಡಿರೋ ಆಗಿದೆ. ಹಾಗೇನಿಲ್ಲಪ್ಪ, ನಾನಿಲ್ಲಿರಲ್ಲ, ಆಶ್ರಮಕ್ಕೂ ಹೋಗಲ್ಲ, ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ ಅಂತ ಹೇಳ್ದೆ. ಆದ್ರೆ ಸೇವಂತಿ ಅವರೇ ಹಠ ಮಾಡಿ ನನ್ನನ್ನು ಇಲ್ಲಿ ಇರಿಸ್ಕೊಂಡ್ರು. ಅವ್ರಿಗೆ ತಮ್ಮ ಮಗು ಸಿಗುತ್ತೇನೋ ಅನ್ನೋ ಆಸೆ ಅಷ್ಟೇ. ಆದ್ರೆ ನೀವು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಎಲ್ರು ಎಮೋಷನ್ಸ್ ಜೊತೆ ಆಟ ಆಡ್ಕೊಂಡು ನಿಮ್ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಾ. ನೋಡಿ, ನೀವ್ ಅಂದ್ಕೊಂಡಿರೋಷ್ಟು ಸಾಧಾರಣ ಮನುಷ್ಯ ನಾನಲ್ಲ. ನಿಮ್ಮಿಂದ ಈ ಮನೇಲಿ ಯಾರಿಗೇನೇ ತೊಂದರೆ ಆದ್ರೂ ನಾನಂತೂ ಸುಮ್ಮನೆ ಇರಲ್ಲ. ಹುಷಾರ್. ಲೋ ಕರ್ಣ, ನನಗೆ ಪ್ರಶ್ನೆ ಮಾಡ್ತೀಯನೋ? ನನ್ನನ್ನೇ ಕೆಣಕ್ತಿಯನೋ? ನನ್ನ ದ್ವೇಷ ಕಟ್ಕೊಂಡ್ರೆ ನಿನಗ್ ಉಳುಗಾಲ ಇಲ್ಲ ಅನ್ನೋದು ನಿನಗ್ ಗೊತ್ತಿಲ್ಲ ಕಣೋ. ಗೊತ್ತು ಮಾಡಿಸ್ತೀನಿ ಇರು. ನಿನ್ನನ್ನ ಮಣ್ಣಲ್ಲಿ ಮಣ್ಣು ಮಾಡಕ್ಕೆ ಎಷ್ಟು ಮಣ್ಣು ಸಾಕು ಕಣೋ. ವಿನಾಕಾರಣ ನಿನ್ನ ಬಾಯಿಗೆ ನೀನೇ ಮಣ್ಣು ಹಾಕೊಂಬಿಟ್ಟಲ್ಲೋ.